ಅವ್ರದ್ದು 1500 ಸಂಘ ಸಂಸ್ಥೆಗಳು ಈ ಅನುದಾನದಿಂದ ಸ್ವಲ್ಪ ಜೀವಂತಿಕೆಯನ್ನು ಕಲೆಯ ಬಗ್ಗೆ ಒಂದಿಷ್ಟು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಈ ಅನುದಾನ ಇಲ್ಲಂದಾಗ ಸಹಜವಾಗಿ ಇವೆಲ್ಲ ಕಲಾಕಾರರು ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು 23-24 ಕಂತ ಮೊದಲು ಕೊಟ್ಟರು, ನಂತರ ಈಗ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದೆ. ಇನ್ನೂ ಕೊಡು ಸ್ಥಿತಿಯೊಳಗೆ ಇಲ್ಲ. ಯಾಕಂದ್ರೆ 4 ಕಂತಗಳಲ್ಲಿ ಕಲಾವಿದರಿಗೆ ಕೊಡ್ಬೇಕಂತೇನೋ ಅನ್ಲಿಕ್ಕತ್ತಿದ್ದಾರೆ. ಪಾಪ ಕಲಾವಿದರು ಒಂದು ವರ್ಷದ ಒಂದು ಬಜೆಟ್ ಬರಲಿಲ್ಲ ಅಂದ್ರೆ ಅವ್ರ ಗತಿ ಏನು ಅಂತ. ಯಾಕಂದ್ರೆ ಇಲ್ಲಿವರೆಗೆ ಕೊಟ್ಟಿದ್ದು 2023-24 ಸಾಮಾನ್ಯ ಜನರದವ್ರಿಗೆ 831 ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ ದುಡ್ಡು, ಸ್ವಲ್ಪ ಹಂಚಿದ್ದಾರೆ. ಆಮೇಲೆ ಪರಿಶಿಷ್ಟ ಜಾತಿ ಯೋಜನೆಯಡಿ 519 ಜನರಿಗೆ, ಪರಿಶಿಷ್ಟ ಪಂಗಡದವ್ರಿಗೆ 97 ಸಂಘ ಸಂಸ್ಥೆ ಕೊಟ್ಟಿದ್ದಾರೆ. ಅದು ಕಂತು ಮೇಲೆ 4 ಕಂತು ಮಾಡಿ. ಹೀಗಾಗಿ ಇವತ್ತು ಕಲಾಕಾರರು ಅಥವಾ ಕಲಾವಿದರು ಒದ್ದಾಡ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ನಿಮ್ಮದು ಅಂತೇಳಿ. ಪಾಪ ಏನೋ ಈ ಸಲ ಬರ್ಬೋದು ನಮ್ಮದು ಮತ್ತಂತೇಳಿ ಏನೋ ಮಾಡಿ ಸಾಲ ಮಾಡಿ ಕಾರ್ಯಕ್ರಮಗಳು ಮಾಡಿದ್ದಾರೆ. ಈ ಸಲ ದುಡ್ಡಿಲ್ಲ ಅಂತ ಸ್ಪಷ್ಟವಾಗಿ ನಮ್ಮ ಶಿವರಾಜ್ ತಂಗಡಿಗೆ ಅವರು ಹೇಳಿಬಿಟ್ಟಿದ್ದಾರೆ. ಮುಂದೆ ಗತಿ ಅದೋ ಗತಿ ಗಂಗವನ ಗತಿನ ಇದೆಲ್ಲ. ಇದೆಲ್ಲ ಯಾಕೆ ಹಿಂಗಾಗ್ಲಿಕ್ಕತ್ತದ್ರಿ ಅಂತಂದರೆ ಏನಿಲ್ಲ ರೀ, ಸಿಂಪಲ್ ಅದ. ನಮ್ಮ ಸರ್ಕಾರಗಳು ಅಭಿವೃದ್ಧಿ ಹೆಸರಲ್ಲಿ ಯಾವುದಕ್ಕೂ ಬೆನ್ನತ್ತಿ ಅನುದಾನಗಳನ್ನು ಬಂದಿದ್ದೇನೆ ಎದಕ್ಕೂ ಹಂಚಾಗ್ತೀವಿ ನಾವು ಅದನ್ನು. ಮತ್ತು ಅನುದಾನ ಇದು ನಮ್ಮ ದುಡಿಮೆಯಿಂದ ಬರುತ್ತಿರುವಂಥ ಟ್ಯಾಕ್ಸಿಂದ ಬರುವಂಥವೆಲ್ಲ ಅನುದಾನಗಳು. ಇಲ್ಲಿ ದುಡಿಮೆ ಇಲ್ಲಂದಾಗ ಏನು ಮಾಡಲಿಕ್ಕೆ ಸಾಧ್ಯದ? ಸರ್ಕಾರ ಟ್ಯಾಕ್ಸ್ ಏರಿಸ್ತದೆ, ಹೆಚ್ಚು ಮಾಡ್ತದೆ ರೀ, ರೇಟ್ ತುಟ್ಟಿ ಮಾಡ್ತದೆ, ಎಲ್ಲ ಮಾಡ್ತದೆ, ನಮ್ಮಿಂದ ದುಡ್ಡು ಕಸ್ಕೊಳ್ತದೆ. ಆದರೆ ಎಲ್ಲ ದುಡ್ಡು ತೊಗೊಂಡಿದ್ದು ಯಾರಿಗೆ ಅಂದ್ರೆ ಮತ್ತೇನು ಹಂಚ್ಕೊಳ್ಳೋ ಪದ್ಧತಿ ನಮ್ಮಲ್ಲಿದ. 224 ಜನ MLAಗಳಿಗೆಲ್ಲ ಹಂಚಬೇಕು ಅದನ್ನು. ಅವರು 40% ವರ್ಕ್ಗಳು 30% ವರ್ಕ್ಗಳು ಎಷ್ಟು ಬೇಕಾದ್ರೆ ತೊಗೋತಾರೆ. ಬಜೆಟ್ದಾಗಿಂದ ದುಡ್ಡು ತೊಗೊಳೋದು ಯಾವ MLA ಏನೂ ಕೆಲಸ ಮಾಡೋದಿಲ್ಲ. ಅವ್ರು ಬೇಕಪ್ಪ ಅಂತ ಹೇಳ್ತಾರೆ ಯಾವುದೋ ಕಾರ್ಯಕ್ರಮಕ್ಕೆ. ಅದಕ್ಕೂ ಅನುದಾನ ಇವತ್ತು ಕಡಿಮೆ ಬೆಳೆಯಕತ್ತದ. ಯಾಕಂದ್ರೆ ಈ ಗ್ಯಾರಂಟಿಗಳು ಕೊಟ್ಟಿದ್ದರಿಂದಾಗಿ. ಗ್ಯಾರಂಟಿಗಳು ಕೊಡಬೇಕಾದ್ರೆ ಎಕ್ಸಸ್ ಲಾಭ ಇದ್ದಾಗ ಮಾತ್ರ ನೀವು ಕೊಡೋಕ್ಕೆ ಸಾಧ್ಯತೆ. ಮತ್ತು ಲಾಭ ಬರಬೇಕಾದ್ರೆ ಎಲ್ಲಿಪ್ಪ ಅಂತಂದ್ರೆ ಇಂಡಸ್ಟ್ರಿಗಳು ಬಿಡಬೇಕು, ನಮ್ಮ ಅಗ್ರಿಕಲ್ಚರ್ಗೆ ಮಾರ್ಕೆಟ್ ಸಿಗಬೇಕು. ಮಾರ್ಕೆಟ್ನಂತ ಸಿಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಮಾರ್ಕೆಟ್ ಏನಾದರೂ ರೈತರಿಗೆ ಕೊಟ್ಟರೆ ಇಲ್ಲಿ ಮಿಡ್ಲ್ ಮ್ಯಾನ್ಗಳೆಲ್ಲರೂ ದಂಗೆ ಹೇಳ್ತಾರೆ, ಅಥವಾ ಇಲ್ಲಿ ವ್ಯಾಪಾರಸ್ಥರು ದಂಗೆ ಹೇಳ್ತಾರೆ, ಅಥವಾ ಪಾರ್ಟಿ ಫಂಡ ಕೊಡೋದಿಲ್ಲ ಅವರು.